Hi everyone, welcome to Pretty Shorthand and Typing. Let's begin today's dictation. 1, 2, 3, start. ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ನ್ಯಾಯಾಲಯ ಬೆಂಗಳೂರು ಅಸಲು ದಾವೆ ಸಂಖ್ಯೆ 452/2023 ವಾದಿ ಶ್ರೀ ರಮೇಶ್ ಕುಮಾರ್ ತಂದೆ ಶಿವಣ್ಣ ವಾಸಿ ವಿಜಯನಗರ ಬೆಂಗಳೂರು ವಾದಿಪರ ವಕೀಲರು ಶ್ರೀ ಕೆ.ಎನ್. ಸುರೇಶ್ ಪ್ರತಿವಾದಿ ಶ್ರೀ ಸುರೇಶ್ ಬಾಬು ತಂದೆ ನಾರಾಯಣಪ್ಪ ವಾಸಿ ರಾಜಾಜಿನಗರ ಬೆಂಗಳೂರು ಪ್ರತಿವಾದಿ ಪರ ವಕೀಲರು ಶ್ರೀ ಎಚ್.ಎಂ. ಮಹೇಶ್ ವಾದಿಯು ಪ್ರತಿವಾದಿಯ ವಿರುದ್ಧ ಸಾಲದ ಹಣ ರೂಪಾಯಿ 5,00,000 ಹಾಗೂ ಅದಕ್ಕೆ ತಗಲುವ ಶೇಕಡ 12% ಬಡ್ಡಿಯನ್ನು ವಸೂಲಿ ಮಾಡಲು ಈ ಅಸಲು ದಾವೆಯನ್ನು ದಾಖಲಿಸಿರುತ್ತಾರೆ. ವಾದಿ ಮತ್ತು ಪ್ರತಿವಾದಿ ಪರಸ್ಪರ ಹತ್ತಿರದ ಸ್ನೇಹಿತರಾಗಿದ್ದು, ಪ್ರತಿವಾದಿಯು ತಮ್ಮ ವೈಯಕ್ತಿಕ ಹಾಗೂ ವ್ಯಾಪಾರದ ತುರ್ತು ಅಗತ್ಯಗಳಿಗಾಗಿ 2021 ಜನವರಿ 10ರಂದು ವಾದಿಯಿಂದ ರೂಪಾಯಿ 5,00,000 ಸಾಲವಾಗಿ ಪಡೆದಿರುತ್ತಾರೆ. ಸದರಿ ಸಾಲದ ಮೊತ್ತವನ್ನು 1 ವರ್ಷದ ಒಳಗಾಗಿ ಮರುಪಾವತಿ ಮಾಡುವುದಾಗಿ ಪ್ರತಿವಾದಿಯು ಭರವಸೆ ನೀಡಿರುತ್ತಾರೆ. ಸಾಲದ ಭದ್ರತೆಗಾಗಿ ಪ್ರತಿವಾದಿಯು ಅದೇ ದಿನಾಂಕದಂದು ವಾದಿಯ ಹೆಸರಿಗೆ ಒಂದು ವಚನ ಪತ್ರವನ್ನು (ಪ್ರಾಮಿಸರಿ ನೋಟ್) ಬರೆದುಕೊಟ್ಟಿರುತ್ತಾರೆ. ಅವಧಿ ಮುಗಿದ ನಂತರವೂ ಪ್ರತಿವಾದಿಯು ಸಾಲದ ಮೊತ್ತವನ್ನು ಹಿಂತಿರುಗಿಸದೇ ಇದ್ದಾಗ ವಾದಿಯು ದಿನಾಂಕ 2022 ನವೆಂಬರ್ 15ರಂದು ತಮ್ಮ ವಕೀಲರಾದ ಶ್ರೀ ಕೆ.ಎನ್. ಸುರೇಶ್ ಅವರ ಮೂಲಕ ಪ್ರತಿವಾದಿಗೆ ಕಾನೂನು ನೋಟಿಸ್ ರವಾನಿಸಿರುತ್ತಾರೆ. ನೋಟಿಸ್ ತಲುಪಿದ್ದರೂ ಪ್ರತಿವಾದಿಯು ಹಣವನ್ನು ಪಾವತಿಸದೆ ಕಾರಣ ವಾದಿಯು ಈ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿರುತ್ತಾರೆ. ಪ್ರತಿವಾದಿ ಪರ ವಕೀಲರಾದ ಶ್ರೀ ಎಚ್.ಎಂ. ಮಹೇಶ್ ಅವರು ನ್ಯಾಯಾಲಯಕ್ಕೆ ಲಿಖಿತ ಹೇಳಿಕೆ (ರಿಟರ್ನ್ ಸ್ಟೇಟ್ಮೆಂಟ್) ಸಲ್ಲಿಸಿ ವಾದಿಯ ಎಲ್ಲ ಆರೋಪಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಪ್ರತಿವಾದಿಯು ವಾದಿಯಿಂದ ಯಾವುದೇ ಸಾಲವನ್ನು ಪಡೆದಿಲ್ಲವೆಂದು ಮತ್ತು ವಚನ ಪತ್ರದ ಮೇಲಿರುವ ಸಹಿ ತಮ್ಮದಲ್ಲವೆಂದು ವಾದಿಸಿದ್ದಾರೆ. ದಾವೆಯ ವಿಲೇವಾರಿಗಾಗಿ ನ್ಯಾಯಾಲಯವು ಮುಖ್ಯವಾಗಿ 3 ವಿಚಾರಗಳನ್ನು ನಿಗದಿಪಡಿಸಿದೆ. ಮೊದಲನೆಯದಾಗಿ, ವಾದಿಯು ಪ್ರತಿವಾದಿಗೆ ರೂಪಾಯಿ 5,00,000 ಸಾಲ ನೀಡಿರುವುದು ಸಾಬೀತಾಗಿದೆಯೇ? ಎರಡನೆಯದಾಗಿ, ಪ್ರತಿವಾದಿಯು ವಚನ ಪತ್ರವನ್ನು ಬರೆದುಕೊಟ್ಟಿರುವುದು ಸತ್ಯವೇ? ಮೂರನೆಯದಾಗಿ, ವಾದಿಯು ಕೋರಿರುವ ಪರಿಹಾರಕ್ಕೆ ಅರ್ಹರೇ? ವಾದಿ ರಮೇಶ್ ಕುಮಾರ್ ಅವರು PW1 ಆಗಿ ಪ್ರಮಾಣ ಪತ್ರದ ಮೂಲಕ ಸಾಕ್ಷಿ ನುಡಿದು ವಚನ ಪತ್ರವನ್ನು ನಿಶಾನೆ P1 ಹಾಗೂ ಕಾನೂನು ನೋಟಿಸ್ ಅನ್ನು ನಿಶಾನೆ P2 ಎಂದು ಗುರುತಿಸಿರುತ್ತಾರೆ. ವಾದಿಪರ ಸಾಕ್ಷಿಯಾದ ಬ್ಯಾಂಕ್ ವ್ಯವಸ್ಥಾಪಕರ ವಿಚಾರಣೆಯಿಂದ ಸಾಲ ನೀಡಿದ ದಿನದಂದು ವಾದಿಯ ಖಾತೆಯಿಂದ ಪ್ರತಿವಾದಿಯ ಖಾತೆಗೆ ಹಣ ವರ್ಗಾವಣೆಯಾಗಿರುವುದು ಸ್ಪಷ್ಟವಾಗಿ ಸಾಬೀತಾಗಿದೆ. ಪ್ರತಿವಾದಿ ಪರ ವಕೀಲರ ಸಪಾಟಿ ವಿಚಾರಣೆಯಲ್ಲಿ ವಾದಿಯ ಸಾಕ್ಷ್ಯವನ್ನು ಸುಳ್ಳು ಎಂದು ನಿರೂಪಿಸಲು ಸಾಧ್ಯವಾಗಿಲ್ಲ. ಪ್ರತಿವಾದಿಯು ಯಾವುದೇ ಸೂಕ್ತ ಲಿಖಿತ ಅಥವಾ ದಾಖಲಾತಿ ಪುರಾವೆಗಳನ್ನು ನ್ಯಾಯಾಲಯಕ್ಕೆ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ.
ಆದ್ದರಿಂದ ಲಭ್ಯವಿರುವ ದಾಖಲೆಗಳು ಮತ್ತು ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ನ್ಯಾಯಾಲಯವು ವಾದಿಯ ಪರವಾಗಿ ತೀರ್ಪು ನೀಡಲು ನಿರ್ಧರಿಸಿದೆ. ಆದೇಶ 1. ವಾದಿಯ ದಾವೆಯನ್ನು ವೆಚ್ಚದೊಂದಿಗೆ ಪುರಸ್ಕರಿಸಲಾಗಿದೆ. 2. ಪ್ರತಿವಾದಿಯು ವಾದಿಗೆ ಅಸಲು ಮತ್ತು ಮೊತ್ತ ₹5,00,000 ಹಾಗೂ ದಾವೆ ಹೂಡಿದ ದಿನಾಂಕದಿಂದ ಹಣ ಪೂರ್ತಿ ವಸೂಲಾಗುವವರೆಗೆ ವರ್ಷಕ್ಕೆ ಶೇಕಡಾ 9% ಬಡ್ಡಿಯೊಂದಿಗೆ ಮರುಪಾವತಿಸತಕ್ಕದ್ದು. 3. ಪ್ರತಿವಾದಿಯು ಈ ಆದೇಶವಾದ 2 ತಿಂಗಳ ಒಳಗಾಗಿ ಮೊತ್ತವನ್ನು ಪಾವತಿಸತಕ್ಕದ್ದು. ತಪ್ಪಿದಲ್ಲಿ ವಾದಿಯು ಜಾರಿ ದಾವೆ (ಎಕ್ಸಿಕ್ಯೂಷನ್ ಪೆಟಿಷನ್) ಮೂಲಕ ಹಣ ವಸೂಲಿ ಮಾಡಲು ಸ್ವತಂತ್ರರಿರುತ್ತಾರೆ.